ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೆಕ್ಸ್ಟ್ 2-3 ಡೇಸ್ಗೆ ಯಾವ ಅಪಾಯಿಂಟ್ಮೆಂಟ್ಸ್ ಇಟ್ಕೊಬೇಡಿ. ಸೊ ಬೇರೆ ಕೆಲಸ ಇದೆ, ಅದೆಲ್ಲ ಆದಮೇಲೆ ಹೇಳ್ತೀನಿ ನಾನು. ಆಮೇಲೆ ಸ್ಕೆಡ್ಯೂಲ್ ಮಾಡಿ. ಓಕೆ ಓಕೆ ಬಾಯ್. ಏನಿದು ಮೆಡಿಕಲ್ ರಿಪೋರ್ಟ್ ಇದ್ದಂಗಿದೆ? ಅರೆ ಅಂತನ್ ರಿಪೋರ್ಟಾ? ಅಂತರ ಅಂತರ ನನಗೆ ಹೇಗೆ ಗೊತ್ತು? ಅದರಲ್ಲೂ ನನಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ನೀವೇ ಹೇಳಿ. ಪ್ರಾರ್ಥನಾ, ಆ ಲೀಲಾ ನನ್ನ ಮುಂದೆನೇ ಬಂದು ನಾ ಪ್ರೂವ್ ಮಾಡಿದೆ ಅಂತ ಹೇಳಿದಾಳೆ. ಅಂಥ ಸಾಕ್ಷಿ ಅವ್ರಿಗೆ ಏನು ಸಿಕ್ಕಿದೆ? ಯೋಚನೆ ಮಾಡು. ಒಂದು ಸಣ್ಣ ತಪ್ಪು ದೊಡ್ಡ ಶಿಕ್ಷೆಗೆ ಕಾರಣ ಆಗ್ಬಿಡುತ್ತೆ. ಕಮ್ ಆನ್ ಥಿಂಕ್. ಏನು ಬಿಟ್ಟಿದ್ದೀವಿ? ಎಲ್ಲನೂ ಪ್ಲ್ಯಾನ್ ಪ್ರಕಾರನೇ ಮಾಡಿದ್ದೀವಿ. ಯಾವುದು ಇಲ್ಲ, ನನಗೆ ತಿಳಿದ ಮಟ್ಟಿಗೆ ಯಾವುದೂ ಇಲ್ಲ. ಇಲ್ಲ ಅಂದರೆ ಅವಳ್ಯಾಕೆ ಹಾಗೆ ಹೇಳಿದ್ಲು? ನಂಗೆ ಅರ್ಥ ಆಗ್ತಿಲ್ಲ. ಅಥವಾ ಸುಮ್ಮನೆ ಏನಾದರೂ ಹೇಳ್ಬಿಟ್ಟು ಹೋದ್ಲಾ ಹೇಗೆ? ಅವಳ್ಯಾಕೆ ಸುಮ್ಮನೆ ಹೇಳ್ತಾಳೆ? ಕಂಪ್ಲೀಟ್ ಆಗಿ ಅವಳನ್ನ ನಂಬಿದಾಳೆ. ನನ್ನ ಹತ್ರ ಏನೇ ಹೇಳಿದ್ರು ಸತ್ಯನೇ ಹೇಳ್ತಾಳೆ. ಆದರೆ ಈಗ ನಾವೇನಾದರೂ ಸಿಕ್ಕಾಕೊಂಡ್ಬಿಟ್ರೆ? ಏನು ಸಿಕ್ಕಾಕೊಳ್ಳೋದು ಕಿಶೋರ್? ಕಿಶೋರ್, ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಯಾರು ಸಿಕ್ಕಾಕೊಳ್ಳೋದು? ಏನು ಸಿಕ್ಕಾಕೊಳ್ಳೋದು? ಹಾಂ ಅಪ್ಪ, ಅದು ಹೇಳು ಕಿಶೋರ್, ನಿನ್ನೆ ಕೇಳ್ತಾ ಇರೋದು. ಅದು ಅಪ್ಪ, ದುರ್ಗಾ ವಿಷಯದ ಬಗ್ಗೆ ಮಾತಾಡ್ತಿದ್ವಿ. ಅವನ್ನ ಸಿಕ್ಕಾಕೊಂಡು ಅವನ ಜೀವ ಸಹಿತ ಉಳಿಸೋಲ್ಲ ಅಂತಿದ್ದೆ. ಅದಕ್ಕೆ ಅಂತರ ಅವರು ಹಾಗೆಲ್ಲ ಮಾಡಬಾರ್ದು, ಶಿಕ್ಷೆ ಕೊಡೋಕ್ಕೆ ದೇವ್ರಿದ್ದಾನೆ. ಹಾಗೊಂದು ವೇಳೆ ನೀವು ಕೋಪದಲ್ಲಿ ಏನಾದರೂ ಅವ್ರು ಮಾಡೋಕ್ಕೆ ಹೋದರೆ ಅಪ್ಪನ ಕೈಲಿ ಸಿಕ್ಕಾಕೋತೀನಿ ಅಂದರು. ಸ್ಟಾಪ್ ಇಟ್ ಕಿಶೋರ್. ಇವತ್ತೇ ಕೊನೆ. ಆ ಕಿಡ್ನ್ಯಾಪರ್ ಬಗ್ಗೆ ನೀನಾಗಲಿ ಅಂತರಾಗಲಿ ಮಾತಾಡೋ ಹಾಗಿಲ್ಲ. ಯಾಕೆಂದರೆ ಅವನು ನನ್ನ ಬೇಟೆ. ನಿನಗಾಗಲಿ ಕಿಶೋರ್ಗಾಗಲಿ ಸಂಬಂಧ ಇಲ್ಲ. ಒಂದು ಸತಿ ಅವನು ನನ್ನ ಕೈಗೆ ಸಿಗಾಕೊಳ್ಳಿ, ಅವನ ಜೀವನನ ವಿಚಿತ್ರ ರಣರಂಗ ಮಾಡಿಬಿಡ್ತೀನಿ. ಮತ್ತಿನ್ನೊಂದು ಸತಿ ಹುಟ್ಟಿದ್ರೂ ಕಣ್ಣಿಗೆ ಕಾಣದೇ ಇರೋ ಹುಳು ಆಗಿ ಹುಟ್ಟಬೇಕು. ತಪ್ಪಿ ಮನುಷ್ಯನಾಗಿ ಹುಟ್ಟಿದ್ರೆ ಮತ್ತೆ ಹುಡ್ಕೊಂಡು ಹೊಡಿತೀನಿ. ಕಿಶೋರ್, ನೀನು ಯಾಕೆ ಭಯ ಪಡ್ತಾ ಇದೆಯಾ? ಇಲ್ಲಪ್ಪ, ಅದು ಆ್ಯಕ್ಚುಲಿ ರಿಲ್ಯಾಕ್ಸ್. ಅದು ಬಿಡು. ಆ್ಯಕ್ಚುಲಿ ನಾನು ಬಂದು ವಿಷಯ ಹೇಳಬೇಕು. ಇವನು ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದಾನೆ? ಕೈಯಲ್ಲೇನೋ ಹಿಡ್ಕೊಂಬಂದಿದ್ದಾನೆ. ಏನಿದು ಅಂತ? ಓಹ್, ಇದಾ ಬ್ಲಡ್ ರಿಪೋರ್ಟ್ ಅಭಿ? ಹಾಸ್ಪಿಟ್ಲಲ್ಲಿ ಕೊಟ್ಟಿರೋದು. ಅದನ್ನು ಡೀಟೇಲಾಗಿ ನೋಡಿದ್ಯಾ? ಅಭಿ, ಕಂಪ್ಲೀಟಾಗಿ ನೋಡಿದ್ದೀನಿ. ಕರೆಕ್ಟಾಗಿ ಇದೆಯಲ್ಲ ಅಭಿ? ಇದರಲ್ಲಿ ತಪ್ಪೇನಿದೆ? ಹಾಗಾದರೆ ನಿನ್ನ ಬ್ಲಡ್ ಗ್ರೂಪ್ ಯಾವಾಗಿಂದ ಚೇಂಜ್ ಆಯಿತು?
ನಿಜ ಹೇಳು ಅಂತ ನೀನು ಇದನ್ನು ನೋಡಿದ್ಯಾ? ಅಪ್ಪ ಅದು ಸ್ಟಾಪ್ ಇಟ್ ಕಿಶೋರ್. ಅಂತರ ನಾನು ನಿನ್ನ ಹತ್ರ ಮಾತಾಡ್ತಾ ಇರೋದು. ಹೇಳು, ಅಕಸ್ಮಾತ್ ನೀನು ಡೀಟೇಲಾಗಿ ನೋಡಿದರೆ ಇದರಲ್ಲಿರೋ ಮಿಸ್ಟೇಕ್ ಯಾಕೆ ಗೊತ್ತಾಗಲಿಲ್ಲ ನಿನಗೆ? ಗೊತ್ತಿದ್ದು ಸುಮ್ಮನೆ ಇದೆಯಾ ಅಂದರೆ ಅದೇ ನೀನು ಬ್ಲಡ್ ಗ್ರೂಪಾ? ಇಲ್ಲವೇ ಅದೇನಾಯ್ತು? ನೀನೇನು ಹೇಳಬೇಕಾಗಿಲ್ಲ, ನನಗೆಲ್ಲ ಗೊತ್ತಾಗುತ್ತೆ. ನನಗೆಲ್ಲ ಗೊತ್ತಾಗತ್ತಂದ್ರೆ ಇದು ಹಾಸ್ಪಿಟಲ್ ರಿಪೋರ್ಟು. ನಮ್ಮ ಹತ್ರ ಒಂದು ಕಾಪಿ ಇದ್ದರೆ ಅವ್ರ ಸಿಸ್ಟಮಲ್ಲಿ ಡೇಟಾ ಎಲ್ಲ ಅಪ್ಡೇಟ್ ಆಗಿರುತ್ತೆ. ಅಕಸ್ಮಾತ್ ನಿನಗೇನಾರ ಹೆಚ್ಚು ಕಮ್ಮಿಯಾಗಿ ಅದೇ ಹಾಸ್ಪಿಟ್ಲಿಗೆ ಹೋಗಿ ಇನ್ ಕೇಸ್ ನಿನಗೆ ಬ್ಲಡ್ ಬೇಕು ಅನ್ಸಿದ್ರೆ ಅವರು ಸಿಸ್ಟಮಲ್ಲಿ ನೋಡಿ ಆ ಬ್ಲಡ್ ಗ್ರೂಪ್ ಕೊಡ್ತಾರೆ. ದೆನ್ ಸ್ಟಾರ್ಟ್ಸ್ ದ ಆ್ಯಕ್ಚುಲ್ ಪ್ರಾಬ್ಲಮ್. ಇವನು ಯಾಕಪ್ಪ ಹೀಗೆ ಟೆನ್ಷನ್ ಕೊಡ್ತಾನೆ? ನಾನಿಲ್ಲಿ ಸತ್ತು ಬದುಕ್ತಿದ್ದೀನಿ. ಅಭಿ, ಅದು ಆ್ಯಕ್ಚುಲಿ ಸುಮ್ಮನೆ ಹಾಗೆ ಕಣ್ಣಾಡಿಸಿದ್ದೆ, ಇನ್ ಡೀಟೇಲಾಗಿ ನೋಡಿರಲಿಲ್ಲ. ಇನ್ನು ಮುಂದೆ ಸರಿ ಮಾಡ್ಕೋತೀನಿ. ನೋ, ಸರಿ ಮಾಡ್ಕೋತೀವಲ್ಲ, ಈಗಲೇ ಸರಿ ಮಾಡಬೇಕು. ಅಪ್ಪ ಅರ್ಜೆನ್ಸಿಲಿ ಏನೋ ತಪ್ಪು ಮಾಡಿರ್ಬೇಕು, ಹೋಗ್ಲಿ ಬಿಡಿಪ್ಪ. ಅರ್ಜೆನ್ಸಿಲಿ ತಪ್ಪಾಗಬಾರ್ದು ಕಿಶೋರ್. ಹಾಗೇನಾರ ತಪ್ಪಾಯ್ತು ಅಂದರೆ ಎಮರ್ಜೆನ್ಸಿ ಡಬಲ್ ಆಗುತ್ತೆ. ಎಂಥ ಕೆಲಸ ಮಾಡಿದ್ದೀರ ನೀವು ಮಾಡಿರೋ ಕೆಲಸಕ್ಕೆ ನಾನು ಲೀಗಲ್ ಆ್ಯಕ್ಷನ್ ತೊಗೋಬೋದು. ಪೇಷಂಟು ಬ್ಲಡ್ ಗ್ರೂಪೇ ಚೇಂಜ್ ಮಾಡಿದಿರಲ್ಲ ನೀವು. ಅಂತ್ರನ್ ಬ್ಲಡ್ ಗ್ರೂಪು ಓ ನೆಗೆಟಿವ್. ಡಾಕ್ಟರ್, ನಂದು ಅಂತರಂದು ಸೇಮ್ ಬ್ಲಡ್ ಗ್ರೂಪ್, ಅದಕ್ಕೆ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾರೆ. ನಾನು ದಯವಿಟ್ಟು ನಿಮ್ಮ ಸಿಸ್ಟಮಲ್ಲಿ ಫಸ್ಟು ಅಪ್ಡೇಟ್ ಮಾಡಿ ಅದನ್ನು. ಬ್ಲಡ್ ಗ್ರೂಪು ಓನ್ ನೆಗೆಟಿವ್. ಏನು ಮುಂದೆ ನನಗೆಲ್ಲ ಬೇರೆ ಯಾರಿಗೂ ಈ ಮಿಸ್ಟೇಕ್ ಆಗಬಾರ್ದು. ಬಿ ಎಕ್ಸ್ಟ್ರಾ ಕೇರ್ಫುಲ್. ಓಕೆ. ಬರೀ ಬ್ಲಡ್ ಗ್ರೂಪ್ ಚೇಂಜ್ ಆಗಿದ್ದಕ್ಕೆ ಇಷ್ಟೆಲ್ಲ ಆಡ್ತಿದ್ದಾನೆ. ಇನ್ನು ನಾನೇ ಚೇಂಜ್ ಆಗಿದ್ದೀನಿ ಅಂತ ಗೊತ್ತಾದರೆ ಅಷ್ಟೇ ನನ್ನ ಕಥೆ. ಇವತ್ತು ಹೇಗೋ ಬಚಾವಾದೆ, ಸತ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.